ಈ 4 ಜನ ಕೋಪ ಮಾಡ್ಕೊಂಡ್ರೆ ದೇವತೆಗಳೇ ನಡ್ಗೋಗ್ತದ ಅಂತೆ. ಈ 4 ಜನ ಯಾರು ಗೊತ್ತಾ? ಪರಶುರಾಮನ ಅತಿ ಶಕ್ತಿಶಾಲಿ ಶಿಷ್ಯರು. ಭೀಷ್ಮ ಪಿತಾಮಹ ಪರಶುರಾಮನ ಮೊದಲನೇ ಶಿಷ್ಯ. ಭೀಷ್ಮ ಪ್ರತಿಜ್ಞೆಯೊಂದಿಗೆ ಭೀಷ್ಮ ಎಂಬ ಹೆಸರಲ್ಲಿ ಪ್ರಸಿದ್ಧಿಯಾದವನು. ಜಸ್ಟ್ ಅವ್ರ ಆಯುಧ ಎತ್ಕೊಂಡ್ರೆ ಸಾಕು, ಎದುರುಗಡೆ ನಿಂತಂತ ವ್ಯಕ್ತಿಯ ಆತ್ಮ ನಡುಗೋಗೋದು. ದ್ರೋಣಾಚಾರ್ಯ ಪರಶುರಾಮನ 2ನೇ ಶಿಷ್ಯ. ಕೌರವರ ಮತ್ತೆ ಪಾಂಡವರ ಗುರು ಕೂಡ ಆಗಿದ್ರು. ದ್ರೋಣಾಚಾರ್ಯರಿಗೆ ಎಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ, ಅವರು ಬಿಲ್ಲು ಬಾಣ ಮುಡ್ದಿರಂಗೆನೆ ಜಸ್ಟ್ ಕೈಯಿಂದ ಹೊಡೆದಾಡಿದ್ರೆ ಪಾಂಡವರ ಅರ್ಧ ಸೈನ್ಯ ನಾಶ ಮಾಡುವಷ್ಟು ಶಕ್ತಿ ಇತ್ತು. ಈಗ ಪರಶುರಾಮನ ಅತಿ ಪ್ರೀತಿಯ ಮತ್ತೆ ಶಕ್ತಿಶಾಲಿ ಶಿಷ್ಯನ ಬಗ್ಗೆ ಮಾತಾಡೋಣ. ಅವರೇ ಸೂರ್ಯಪುತ್ರ ಕರ್ಣ. ಕರ್ಣ ಮೋಸದಿಂದ ಪರಶುರಾಮನ ಬಳಿ ಆಯುಧಾಭ್ಯಾಸನ ಕಲಿತಾರೆ. ಆದ್ರೂ ಪರಶುರಾಮನ್ಗೆ ಕರ್ಣನ ಮೇಲೆ ಅತಿಯಾದ ಪ್ರೀತಿ. ಮತ್ತೆ ಚಿಕ್ಕ ವಯಸ್ಸಿಂದಾನು ಕರ್ಣನ್ಗೆ ಸೂರ್ಯದೇವನ ಆಶೀರ್ವಾದ ಪ್ರಾಪ್ತಿಯಾಗಿತ್ತು. ಪರಶುರಾಮನ 4ನೇ ಮತ್ತೆ ಕೊನೆ ಶಿಷ್ಯ ಯಾರು ಗೊತ್ತಾ? ಕಲಿಯುಗದಲ್ಲಿ ಜನಿಸುವಂತ ಕಲ್ಕಿ. 7 ಚಿರಂಜೀವಿಗಳ ಮಧ್ಯೆ ಅವರು ಪ್ರಮುಖ ಸ್ಥಾನದಲ್ಲಿ ನಿಂತು ಕಲ್ಕಿಗೆ ಆಯುಧಾಭ್ಯಾಸ ಮಾಡಿಸ್ತಾರೆ.